ರಮೇಶ್ ಮತ್ತು ಸುಮಾ ಮೈಸೂರಿನ ಪ್ರಶಾಂತ ಬಡಾವಣೆಯೊಂದರಲ್ಲಿ ನೆಮ್ಮದಿಯ ಬದುಕು ಸಾಗುತ್ತಿದ್ದ ಸುಂದರ ದಂಪತಿಗಳು. ಅವರದ್ದು ಕೇವಲ ಗಂಡ ಹೆಂಡತಿ ಸಂಬಂಧವಾಗಿರದೆ ಉತ್ತಮ ಸ್ನೇಹಿತರ ಸಂಬಂಧವೂ ಆಗಿತ್ತು. ರಮೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದರೆ, ಸುಮಾ ಮನೆಗೆಲಸಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಅಡುಗೆಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಕಾಲ ಕಳೆತಿದ್ಲು. ಪ್ರತಿದಿನ ಸಂಜೆ ರಮೇಶ್ ಮನೆಗೆ ಬಂದ ತಕ್ಷಣ ಸುಮಳ ಮುಖದಲ್ಲಿ ಅರಳುವ ನಗು ದಿನವಿಡೀ ಆತ ಪಟ್ಟ ಕಷ್ಟವನ್ನು ಮರೆಸುತ್ತಿತ್ತು. ಅವರಿಬ್ಬರು ಕಾಫಿ ಕುಡಿಯುತ್ತಾ ದಿನವಿಡೀ ನಡೆದ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ವಾರಾಂತ್ಯದಲ್ಲಿ ಎಲ್ಲಿಗೂ ಹೋಗಬೇಕು, ಅಡಿಗೆ ಮನೆಯಲ್ಲಿ ಏನನ್ನು ಹೊಸದಾಗಿ ಪ್ರಯತ್ನಿಸಬೇಕು ಎಂದು ಚರ್ಚಿಸುತ್ತಿದ್ದರು. ಅವರಿಗಿನ್ನೂ ಮಕ್ಕಳಿಲ್ಲವಾದರೂ ಆ ಕೊರತೆಯನ್ನು ಅವರ ಅತೀವ ಪ್ರೀತಿ, ಪರಸ್ಪರ ತಿಳುವಳಿಕೆ ತುಂಬಿತ್ತು. ಮೈಸೂರಿನ ಸುತ್ತಮುತ್ತಲಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದು, ದೂರದ ಪ್ರಯಾಣಗಳನ್ನು ಯೋಜಿಸುವುದು ಅವರ ನೆಚ್ಚಿನ ಹವ್ಯಾಸಗಳಾಗಿದ್ದವು. ಅವರ ಜೀವನವು ಹಿತವಾದ ತಂಗಾಳಿಯಂತೆ ನಿಧಾನವಾಗಿ ಆದರೆ ಸುಂದರವಾಗಿ ಸಾಗುತ್ತಿತ್ತು. ಮಕ್ಕಳ ಬಗ್ಗೆ ಚರ್ಚೆ ಬಂದಾಗಲೆಲ್ಲ ಸಮಯ ಬಂದಾಗ ಮಕ್ಕಳಾಗಲಿ, ಈಗ ನಮ್ಮಿಬ್ಬರ ಪ್ರೀತಿಯನ್ನು ಇನ್ನಷ್ಟು ಆಳವಾಗಿಕೊಳ್ಳೋಣ ಎನ್ನುತ್ತಾ ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ಸುಮಳ ಕಲ್ಪನೆಯಲ್ಲಿ ರಮೇಶ್ ಒಬ್ಬ ಆದರ್ಶ ಪತಿ, ಸದಾ ಅವಳನ್ನು ಅರ್ಥ ಮಾಡಿಕೊಳ್ಳುವ, ಬೆಂಬಲಿಸುವ ವ್ಯಕ್ತಿ. ಒಂದು ದಿನ ರಮೇಶ್ ಕೆಲಸ ಮಾಡ್ತಿದ್ದ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾವ್ಯ ಎನ್ನುವ ಹುಡುಗಿ ಸೇರಿಕೊಂಡ್ಳು. ಕಾವ್ಯ ನೋಡಲು ಆಕರ್ಷಕವಾಗಿದ್ಲು, ಕೆಲಸದಲ್ಲಿ ಅಷ್ಟೇ ಬುದ್ಧಿವಂತೆ, ಚುರುಕಾಗ್ಲು. ಅವಳ ಕೆಲಸದ ಶೈಲಿ ಮತ್ತು ಆತ್ಮವಿಶ್ವಾಸ ರಮೇಶ್ಗೆ ಮೆಚ್ಚುಗೆಯಾಯಿತು. ಕಾವ್ಯ ಸಹ ರಮೇಶ್ನ ಸಹಾಯ ಮತ್ತು ಮಾರ್ಗದರ್ಶನದಿಂದ ಆಕರ್ಷಿತಳಾದಳು. ಕಚೇರಿಯ ಕೆಲಸದ ಜೊತೆಗೆ ಅವರಿಬ್ಬರು ವೃತ್ತಿಪರ ವಿಚಾರಗಳನ್ನು ಹೊರತುಪಡಿಸಿ ಸಾಮಾನ್ಯ ವಿಷಯಗಳ ಬಗ್ಗೆಯೂ ಮಾತನಾಡಲು ಶುರು ಮಾಡಿಕೊಂಡಿದ್ದರು. ಕೆಲವೊಮ್ಮೆ ಕೆಲಸ ಮುಗಿದ ನಂತರ ಒಟ್ಟಿಗೆ ಕಾಫಿ ಕುಡಿಯುತ್ತಾ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸ್ತಿದ್ರು. ಇದು ನಿಜವಾದ ಸ್ನೇಹವಾಗಿ ಬೆಳೆಯಿತು. ರಮೇಶ್ ಮನೆಗೆ ಬಂದಾಗ ಕಾವ್ಯಳ ಬಗ್ಗೆ ಮಾತನಾಡಿದಾಗ ಸುಮಳಿಗೆ ಮೊದಲಿಗೆ ಅಷ್ಟೇನು ಅನಿಸಲಿಲ್ಲ. ಪಾರ್ಟ್ನರ್ ಎಂದು ರಮೇಶ್ ಹೇಳಿದಾಗ ಸುಮ ನಂಬಿದಳು. ಕೇವಲ ಕೆಲಸದ ವಿಚಾರ ಎಂದು ಸಮಾಧಾನಪಡಿಸಿಕೊಂಡಿದ್ದಳು. ಆದರೆ ರಮೇಶ್ ದಿನೇ ದಿನೇ ಕಾವ್ಯಳ ಬಗ್ಗೆ ಹೆಚ್ಚು ಮಾತನಾಡತೊಡಗಿದಾಗ ಸುಮಳ ಮನಸ್ಸಿನಲ್ಲಿ ಸಣ್ಣದೊಂದು ಆತಂಕದ ಬೀಜ ಮೊಳೆಯಿತು. ಒಂದು ಕಪ್ಪು ಮೋಡ ನಿಧಾನವಾಗಿ ಆವರಿಸಿದಂತೆ ಅವಳ ಮನಸ್ಸಿಗೆ ಏನೋ ಅಸಮಾಧಾನ ಕಾಡಲಾರಂಭಿಸಿತು. ದಿನಗಳು ಉರಿಳದಂತೆ ರಮೇಶ್ನ ವರ್ತನೆಯಲ್ಲಿ ಸ್ಪಷ್ಟ ಬದಲಾವಣೆ ಕಾಣತೊಡಗಿದವು. ಮೊದಲೆಲ್ಲ ಸಮಯಕ್ಕೆ ಸರಿಯಾಗಿ ಮನೆಗೆ ಬರುತ್ತಿದ್ದ ರಮೇಶ್ ಈಗ ತಡವಾಗಿ ಬರಲು ಶುರು ಮಾಡಿಕೊಂಡಿದ್ದ. ಕೆಲವೊಮ್ಮೆ ತಡರಾತ್ರಿ ಬಂದರೂ ಕೆಲಸವಿತ್ತು ಎಂದು ಒಂದೇ ಉತ್ತರ ನೀಡುತ್ತಿದ್ದ. ಅವನ ಮೊಬೈಲ್ ಸದಾ ಬ್ಯುಸಿಯಾಗಿರ್ತಿತ್ತು. ಸುಮ ಪಕ್ಕದಲ್ಲಿದ್ದಾಗ ಫೋನ್ ಬಂದಾಗಲೆಲ್ಲ ರಮೇಶ್ ಹೊರಗೆ ಹೋಗಿ ಮಾತನಾಡಲು ಶುರು ಮಾಡಿಕೊಂಡಿದ್ದ. ಮೊದಲೆಲ್ಲ ಸುಮ ಜೊತೆ ಸಮಯ ಕಳೆಯಲು ಇಷ್ಟಪಡ್ತಿದ್ದವನು ಈಗ ಮೊಬೈಲ್ನಲ್ಲಿ ಮುಳುಗಿ ಹೋಗ್ತಿದ್ದ. ಸುಮ ಮಾತನಾಡಲು ಪ್ರಯತ್ನಿಸಿದಾಗ ಅವನು ಸಿಟ್ಟಿನಿಂದ ಉತ್ತರಿಸುವುದು ಅಥವಾ ವಿಷಯವನ್ನು ಬದಲಾಯಿಸುವುದು ಮಾಡುತ್ತಿದ್ದ. ರಾತ್ರಿ ಊಟದ ಸಮಯದಲ್ಲಿ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಕಾವ್ಯಳ ಜೊತೆಗಿನ ಮೆಸೇಜ್ಗಳನ್ನು ಓದುತ್ತಾ ನಗುತ್ತಿದ್ದು ಸುಮ ಗಮನಕ್ಕೆ ಬಂದಿತು. ಯಾರು ಎಂದು ಕೇಳಿದಾಗ ಸ್ನೇಹಿತರು ಎಂದು ನುಡಿಚಿಕೊಳ್ಳುತ್ತಿದ್ದ. ಈ ವರ್ತನೆಗಳು ಸುಮಳ ಮನಸ್ಸನ್ನು ತೀವ್ರವಾಗಿ ನೋಯಿಸಿದವು. ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುಳಿದಾಡತೊಡಗಿದವು. ಅವಳು ರಮೇಶ್ಗೆ ದೂರವಾಗುತ್ತಿದ್ದಾನೆ ಎಂದು ಅರಿತುಕೊಂಡಳು. ಆದರೆ ಅವಳನ್ನು ನಿಷ್ಕರುಣೆಯಿಂದ ನಿರ್ಲಕ್ಷಿಸುತ್ತಿದ್ದ ಅವನ ನಡವಳಿಕೆ ಅವಳಿಗೆ ಗೊಂದಲ ಮೂಡಿಸುತ್ತಿತ್ತು. ಒಂಟಿತನದ ಕಡಲಿನಲ್ಲಿ ಮುಳುಗಿದ ಸುಮ ರಮೇಶ್ನ ಈ ಬದಲಾವಣೆಗಳು ಸುಮಳನ ತೀವ್ರ ಆತಂಕಕ್ಕೆ ನೂಕಿದವು. ಅವಳ ಮುಖದಲ್ಲಿನ ನಗು ಮಾಯವಾಯಿತು. ಆಕೆ ಸದಾ ಯೋಚನೆಯಲ್ಲಿ ಮುಳುಗುತ್ತಿದ್ಲು. ರಾತ್ರಿ ಎಷ್ಟೇ ಪ್ರಯತ್ನಿಸಿದರೂ ನಿದ್ರೆ ಬರುತ್ತಿರಲಿಲ್ಲ ಅವಳಿಗೆ. ರಮೇಶ್ ಜೊತೆ ಮಾತನಾಡಲು ಪ್ರಯತ್ನಿಸಿದಾಗಲೆಲ್ಲ ಅವನು ವಿಷಯ ಬದಲಾಯಿಸುವುದೋ ಅಥವಾ ಕೋಪಗೊಳ್ಳುವುದೋ ಮಾಡುತ್ತಿದ್ದ. ಈ ಒಂಟಿತನ ಸುಮಳನ್ನು ಒಳಗಿಂದೊಳಗೆ ಕರಗಿಸುತ್ತಿತ್ತು. ಮೊದಲೆಲ್ಲ ಸಂತೋಷದಿಂದ ಮಾಡುತ್ತಿದ್ದ ಮನೆಗೆಲಸಗಳು ಅವಳಿಗೆ ಇವಾಗ ಭಾರವೆನಿಸತೊಡಗಿತು. ಕನ್ನಡಿಯ ಮುಂದೆ ನಿಂತು ನನ್ನಲ್ಲಿ ಏನಾದರೂ ತಪ್ಪಾಗಿದೆಯೇ, ನಾನು ಚೆನ್ನಾಗಿ ಕಾಣಿಸುತ್ತಿಲ್ಲವೇ, ಏಕೆ ರಮೇಶ್ ನನ್ನನ್ನು ಹೀಗೆ ನಿರ್ಲಕ್ಷಿಸಿದ್ದಾನೆ ಎಂದು ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ಲು. ಅವಳ ಪ್ರೀತಿ, ಆತಂಕ, ನೋವು ಎಲ್ಲವೂ ಸೇರಿ ಆಕೆಯನ್ನು ಖಿನ್ನತೆಗೆ ದೂಡತೊಡಗಿದವು. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುವುದು, ಸ್ನೇಹಿತರ ಜೊತೆ ಮಾತನಾಡುವುದು ಎಷ್ಟೇ ಪ್ರಯತ್ನಿಸಿದರೂ ಮನಸ್ಸಿನ ಆ ನೋವು ಕಡಿಮೆಯಾಗಲಿಲ್ಲ ಅವಳಿಗೆ ತನ್ನ ಸಂಪೂರ್ಣ ಅಸ್ತಿತ್ವವೇ ಪ್ರಶ್ನಾರ್ಥಕವಾದಂಥ ಭಾಸವಾಗ್ತಿತ್ತು. ಈ ಕಹಿ ಸತ್ಯದ ಸ್ಪಷ್ಟನೆ ಮತ್ತು ವಿಶ್ವಾಸಘಾತ ಒಂದು ದಿನ ರಮೇಶ್ ಸ್ನಾನಕ್ಕೆ ಹೋಗಿದ್ದಾಗ ಅವನ ಮೊಬೈಲ್ಗೆ ಕಾವ್ಯಳಿಂದ ಮೆಸೇಜ್ ಬಂದಿತ್ತು. ಸುಮ ಆಕಸ್ಮಿಕವಾಗಿ ಆ ಮೆಸೇಜ್ ನೋಡಿದಾಗ ಆಘಾತಗೊಂಡಿದ್ದಳು. ನನ್ನ ಪ್ರೀತಿಯ ರಮೇಶ್, ನಿನ್ನನ್ನು ಬೇಗ ಭೇಟಿಯಾಗಲು ಕಾತುರಳಾಗಿದ್ದೇನೆ. ನಮ್ಮಿಬ್ಬರ ಪ್ರೀತಿ ಅಮರ.
ಈ ಮಾತುಗಳು ಸುಮಳ ಎದೆಯನ್ನು ಸೀಳಿದಂತಾಯಿತು. ಅವಳಿಗೆ ದ್ರೋಹವಾಗಿದೆ ಎಂದು ತಕ್ಷಣವೇ ಮನವರಿಕೆ ಆಗಿತ್ತು ಅವಳಿಗೆ. ಅವಳ ನಂಬಿಕೆ, ಪ್ರೀತಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಹುಸಿಯದಂತೆ ಭಾಸವಾಗಿತ್ತು. ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯತೊಡಗಿದವು. ಇಷ್ಟು ದಿನ ಮನಸ್ಸಿನಲ್ಲಿದ್ದ ಅನುಮಾನಗಳೆಲ್ಲವೂ ದೃಢಪಟ್ಟಿದವು. ಸುಮ ಆಘಾತದಿಂದ ದಿಗ್ಭ್ರಮೆಗೊಂಡು ಅಲ್ಲೇ ಕುಸಿದು ಕುಳಿತಳು. ಅವಳ ಕನಸುಗಳು, ಭವಿಷ್ಯದ ಬಗ್ಗೆ ಕಂಡಿದ್ದ ಯೋಚನೆಗಳು, ರಮೇಶ್ನೊಂದಿಗಿನ ಸುಂದರ ಜೀವನ ಎಲ್ಲವೂ ಮರಳಿನ ಮನೆಯಂತೆ ಕುಸಿದು ಬಿದ್ದಿತ್ತು. ತನ್ನ ಪ್ರೀತಿಗೆ ಸಿಕ್ಕ ಪ್ರತಿಫಲ ಇದು ಎಂದುಕೊಂಡು ನುಚ್ಚು ನೂರಾಗಿದ್ದಳು. ನೋವಿನಿಂದ ಹೊರಬಂದು ಹೊಸ ದಾರಿಯೆಡೆಗೆ ಕಾವ್ಯಳ ಸಂದೇಶ ನೋಡಿದ ಸುಮ ಅಕ್ಷರಶಃ ಕುಸಿದು ಹೋಗಿದ್ದಳು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡಿತು. ಈ ನೋವಿನಲ್ಲಿಯೇ ಮುಳುಗಿದ್ದರೆ ಜೀವನ ಇನ್ನಷ್ಟು ಹಾಳಾಗುತ್ತದೆ ಎಂದು ಅವಳಿಗೆ ತಿಳಿಯಿತು. ತನ್ನ ನೋವನ್ನು ಶಕ್ತಿಯನ್ನಾಗಿಸಿ ಪರಿವರ್ತಿಸಲು ನಿರ್ಧರಿಸಿಕೊಂಡಿದ್ದಳು. ನನಗೆ ಮಕ್ಕಳಾಗಿರಬಹುದು, ಆದರೆ ನಾನು ಒಬ್ಬಂಟಿಯಲ್ಲ. ನನ್ನ ಶಕ್ತಿ, ನನ್ನ ಸ್ವಾಭಿಮಾನ ನನಗೆ ಮುಖ್ಯ ಎಂದುಕೊಂಡಿದ್ದಳು. ರಮೇಶ್ನ ಜೊತೆ ಮಾತನಾಡಿ ಈ ಸಂಬಂಧದ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಲು ಸಿದ್ಧಳಾಗಿದ್ಲು. ಕಣ್ಣೀರು ಹಾಕುವುದನ್ನು ನಿಲ್ಲಿಸಿ ಗಟ್ಟಿಯಾಗಿ ನಿಲ್ಲುವ ನಿರ್ಧಾರ ಮಾಡಿಕೊಂಡಿದ್ಲು. ತನ್ನ ಹವ್ಯಾಸಗಳನ್ನು ಮತ್ತೆ ಬೆಳೆಸಿಕೊಳ್ಳುವುದು, ಹೊಸ ಕೆಲಸ ಹುಡುಕುವುದು ಅಥವಾ ತನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಿ ಶುರು ಮಾಡಿದಳು. ನೋವು ದೊಡ್ಡದಾಗಿದ್ದರೂ ಅದರಿಂದ ಪಾಠ ಕಲಿತು ತನ್ನ ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳುವ ಶಕ್ತಿಯನ್ನು ಪಡೆಯಲು ಮುಂದಾಗಿದ್ದಳು ಅವಳು. ಈ ಬಿಟ್ಟು ತನ್ನನ್ನು ಇನ್ನಷ್ಟು ಬಲಶಾಲಿ ಮಾಡುತ್ತದೆ ಎಂಬ ನಂಬಿಕೆ ಅವಳಲ್ಲಿ ಹೆಚ್ಚು ಮೂಡಿತ್ತು. ಈ ಸ್ಟೋರಿ ಚಿಕ್ಕ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.